ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ನಾವು ಈ ಒಂದು ಅಧಿವೇಶನದಲ್ಲಿ ದಿ ಹಿಸ್ಟರಿ ಆಫ್ ಮಾಡರ್ನ್ ಏಷ್ಯಾ ಈ ಒಂದು ವಿಷಯದ 7ನೇ ಅಧಿವೇಶನದಲ್ಲಿ ಫಾರೆಸ್ಟ್ ಏಷ್ಯಾ ಇಂಟ್ರೊಡಕ್ಷನ್, ಮೀನಿಂಗ್ ಆ್ಯಂಡ್ ಡೆಫಿನೇಷನ್, ದೂರ ಪ್ರಾಚ್ಯ, ಇದಕ್ಕೆ ಪೀಠಿಕೆ, ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳಿದುಕೊಳ್ಳೋಣ. ಕುವೆಂಪು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ಆಧುನಿಕ ಏಷ್ಯಾದ ಇತಿಹಾಸದಲ್ಲಿ ಫಾರೆಸ್ಟ್ ಅಂದರೆ ದೂರ ಪ್ರಾಚ್ಯದ ಪ್ರಮುಖ 2 ರಾಷ್ಟ್ರಗಳಾದಂಥ ಚೀನಾ ಮತ್ತು ಜಪಾನ್ಗಳ ಬಗ್ಗೆ ಭಾಳ ವಿವರವಾಗಿ ಅಧ್ಯಯನವನ್ನು ಮಾಡಬೇಕಾಗಿದೆ. ಫಾರೆಸ್ಟ್ ಇನ್ ದ ಮೋಸ್ಟ್ ರಿಸ್ಟ್ರಿಕ್ಟೆಡ್ ಸೆನ್ಸ್ ರೀಜಿಯನ್ ಕಂಪ್ರೈಸಿಂಗ್ ದ ಕಂಟ್ರೀಸ್ ಆಫ್ ಈಸ್ಟ್ ಏಷ್ಯಾ, ನೇಮ್ಲಿ ಚೀನಾ, ಜಪಾನ್, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಮಂಗೋಲಿಯಾ ಆ್ಯಂಡ್ ತೈವಾನ್ ಆ್ಯಂಡ್ ದ ಈಸ್ಟರ್ ಮೋಸ್ಟ್ ಪೋರ್ಷನ್ ಆಫ್ ರಷ್ಯನ್ ಸೈಬೀರಿಯಾ ಆಲ್ಸೋ. ಅಂದರೆ ಸಾಮಾನ್ಯವಾಗಿ ಫಾರೆಸ್ಟ್ ಅಂತಂದರೆ, ದೂರ ಪ್ರಾಚ್ಯ ಅಂತಂದರೆ ಇವತ್ತಿನ ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಮಂಗೋಲಿಯಾ, ತೈವಾನ್ ಮತ್ತು ಪೂರ್ವದ ರಷ್ಯನ್ ಸೈಬೀರಿಯಾವನ್ನು ಕೂಡ ನಾವು ಫಾರೆಸ್ಟ್ ಅಂತ ಕರಿತೀವಿ. ಇನ್ ಎ ಮೋರ್ ಎಕ್ಸ್ಟೆಂಡೆಡ್ ಸೆನ್ಸ್ ಅಂದರೆ ವಿಸ್ತೃತವಾದಂತಹ ಒಂದು ಅರ್ಥದಲ್ಲಿ ದ ಟರ್ಮ್ ಇನ್ಕ್ಲೂಡ್ಸ್ ದ ಕಂಟ್ರೀಸ್ ಆಫ್ ಸೌತ್ ಈಸ್ಟ್ ಏಷ್ಯಾ ಅಂದರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳನ್ನು, ಇನ್ಕ್ಲೂಡಿಂಗ್ ದ ಫಿಲಿಪೈನ್ಸ್, ವಿಯೆಟ್ನಾಂ, ಕಾಂಬೋಡಿಯಾ, ಲಾವೋಸ್, ಥೈಲ್ಯಾಂಡ್, ಮಲೇಷಿಯಾ, ಸಿಂಗಪೂರ್, ಮಯನ್ಮಾರ್, ಬ್ರೂನೈ ಆ್ಯಂಡ್ ಇಂಡೋನೇಷ್ಯಾ. ಹಿಸ್ಟಾರಿಕಲಿ ಇಟ್ ಡಿನೋಟ್ಸ್ those portions of the Asian continent and archipelagos farthest from the 19th century West European maritime powers. ಅಂದರೆ ಪಶ್ಚಿಮದ ರಾಷ್ಟ್ರಗಳು 19ನೇ ಶತಮಾನದಿಂದ ಏನು ನಮ್ಮ ಆಗ್ನೇಯ ಏಷ್ಯಾದ ಆರ್ಕಿಪೆಲೋಗಸ್ ಅಂದರೆ ಇಂಡೋನೇಷ್ಯಾ, ಮಲೇಷಿಯಾ ಆರ್ಕಿಪೆಲೋಗಸ್ ಆ್ಯಂಡ್ ಆಲ್ಸೋ ಆಗ್ನೇಯ ಏಷ್ಯಾ ರಾಷ್ಟ್ರಗಳನ್ನು ನಾವು ಈ ರೀತಿ ಫಾರೆಸ್ಟ್ ಅಂದರೆ ದೂರ ಪ್ರಾಚ್ಯ ದೇಶಗಳೆಂದು ನಾವು ಗುರುತಿಸ್ತೇವೆ. ದ ಫಾರೆಸ್ಟ್ ಜಿಯೋಗ್ರಫಿಕಲ್ ರೀಜಿಯನ್. ದ ಫಾರೆಸ್ಟ್ ಈಸ್ ಎ ಜಿಯೋಗ್ರಫಿಕಲ್ ರೀಜನ್, ಅದೊಂದು ಭೌಗೋಳಿಕ ಪ್ರದೇಶ ದಟ್ ಇನ್ಕ್ಲೂಡ್ಸ್ ಈಸ್ಟ್ ಆ್ಯಂಡ್ ಸೌತ್ ಈಸ್ಟ್ ಆ್ಯಸ್ ವೆಲ್ ಆಸ್ ದ ರಷ್ಯನ್ ಫಾರೆಸ್ಟ್. ಪ್ರಮುಖವಾಗಿ ಏಷ್ಯಾದ ಪೂರ್ವ ಭಾಗದ ರಾಷ್ಟ್ರಗಳು ಮತ್ತು ಸೌತ್ ಈಸ್ಟ್ ದ ಆಗ್ನೇಯ ಏಷ್ಯಾದ ರಾಷ್ಟ್ರಗಳು ಆ್ಯಸ್ ವೆಲ್ ಆಸ್ ದ ರಷ್ಯನ್ ಫಾರೆಸ್ಟ್. ರಷ್ಯಾ ಯುರೋಪ್ ಖಂಡದ ಪ್ರಮುಖ ರಾಷ್ಟ್ರವಾಗಿ ಗುರುತಿಸಿರೂ ಕೂಡ ಅದರ ಸೈಬೀರಿಯಾ ಏಷ್ಯಾ ಭಾಗದಲ್ಲಿ ಬರ್ತದೆ. ಸೌತ್ ಏಷ್ಯಾ ಈಸ್ ಸಮ್ಟೈಮ್ಸ್ ಆಲ್ಸೋ ಇನ್ಕ್ಲೂಡೆಡ್ ಫಾರ್ ಎಕನಾಮಿಕ್ ಆ್ಯಂಡ್ ಕಲ್ಚರಲ್. ಇದಕ್ಕೆ ದಕ್ಷಿಣ ಏಷ್ಯಾವನ್ನು ಸೇರಿಸಿ ದೂರ ಪ್ರಾಚ್ಯ ಎಂಬ ಒಂದು ವಿಶಾಲ ಅರ್ಥದಲ್ಲಿ ಗುರುತಿಸಲಾಗ್ತದೆ. ದ ಟರ್ಮ್ ಫಾರೆಸ್ಟ್ ಕೇಮ್ ಇನ್ ಟು ಯೂಸ್ ಇನ್ ಯುರೋಪಿಯನ್ ಜಿಯೋಗ್ರಫಿಕಲ್ ಡಿಸ್ಕೋರ್ಸ್ ಇನ್ ದ 12th century, ಡಿನೋಟಿಂಗ್ ದ ಫಾರೆಸ್ಟ್ ಆಸ್ ದ ಫಾರ್ಥೆಸ್ಟ್ ಆಫ್ ದ 3 ಈಸ್ಟ್ ಬಿಯೈಂಡ್ ದ ನಿಯರ್ ಈಸ್ಟ್ ಆ್ಯಂಡ್ ದ ಮಿಡಲ್ ಈಸ್ಟ್. ಅಂದರೆ ಮಧ್ಯ ಏಷ್ಯಾ ಮತ್ತು ನಿಯರ್ ಈಸ್ಟ್ ಸಮೀಪ ಏಷ್ಯಾ ಇವುಗಳಿಂದ ದೂರದಲ್ಲಿರ್ತಕ್ಕಂಥದ್ದೇ ದೂರ ಏಷ್ಯಾ ಅಥವಾ ದೂರ ಪ್ರಾಚ್ಯ ಅಂತ ಕರಿತೀವಿ ನಾವು. ಇದು 12ನೇ ಶತಮಾನದಲ್ಲಿ ಈ ಭೌಗೋಳಿಕ ಚರ್ಚೆಯಲ್ಲಿ ಯುರೋಪಿನಲ್ಲಿ ಇದು ಬೆಳಕಿಗೆ ಬಂತು, ಈ ಫಾರ್ತ್ ಈಸ್ಟ್ ಅಂತ. ಅಂದರೆ ಫಾರ್ತ್ ಈಸ್ಟ್ ಅಂದರೆ ದೂರ ಇರತಕ್ಕಂಥದ್ದೇ ಫಾರ್ ಈಸ್ಟ್ ಅಂತ. ಓಕೆ. ಲೈಕ್ವೈಸ್ ಇನ್ ಕಿಂಗ್ ಡೈನಾಸ್ಟಿ ಆಫ್ ದ 19th and early 20th centuries, the term Taik Sea, that is anything further west than the Arab world, was used to refer to the western countries. ಹೇಗೆ ಕಿಂಗ್ ಡೈನಾಸ್ಟಿ 19ನೇ ಶತಮಾನ ಮತ್ತು 20ನೇ ಶತಮಾನದ ಆರಂಭ ಕಾಲದಲ್ಲಿ ಅರಬ್ಗಿಂತ ಪಶ್ಚಿಮದಲ್ಲಿರೋದೆಲ್ಲ ವೆಸ್ಟರ್ನ್ ಕಂಟ್ರೀಸ್, ಅರಬ್ನಿಂದ ಈಸ್ಟಲ್ಲಿರತಕ್ಕಂಥದ್ದು ಈಸ್ಟರ್ನ್ ಕಂಟ್ರೀಸ್ ಅಂತ ಕರಿತೀವಿ. ಸಿನ್ಸ್ ದ 1960s, East Asia has become the most common term for the region in international mass media outlets. ಅಂತಾರಾಷ್ಟ್ರೀಯ ಮಟ್ಟದ ಮಾಸ್ ಮೀಡಿಯಾದಲ್ಲಿ, ಸಮೂಹ ಮಾಧ್ಯಮಗಳಲ್ಲಿ ಇದು ಈಸ್ಟ್ ಏಷ್ಯಾ ಎಂದೇ 1960ರಿಂದ ಇತ್ತೀಚೆಗೆ ಕರೆಯಲ್ಪಡ್ತಾ ಇದೆ. ಇದು ಪಾಪ್ಯುಲರೈಸೇಷನ್ ಅಂದರೆ ಜನಪ್ರಿಯ ಆಗಿದ್ದು ಹೇಗೆ ದೂರ ಪ್ರಾಚ್ಯ ಅಂತಕ್ಕಂಥದ್ದು. ಫಾರೆಸ್ಟ್ ವರ್ಡ್ ಹೌ ಇಟ್ ವಾಸ್ ಪಾಪ್ಯುಲರೈಸ್ಡ್ ಅಮಾಂಗ್ ವೆಸ್ಟರ್ನ್ ಯುರೋಪಿಯನ್ಸ್ ಪ್ರಯರ್ ಟು ದ ಕೊಲೋನಿಯಲ್ ಎರಾ. ಫಾರೆಸ್ಟ್ ರೆಫರ್ ಟು ಎನಿಥಿಂಗ್ ಫರ್ದರ್ ಈಸ್ಟ್ ದ್ಯಾನ್ ದ ಮಿಡಲ್ ಈಸ್ಟ್. ಅಂದರೆ ಮಧ್ಯ ಪ್ರಾಚ್ಯಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥದ್ದ ದೇಶಗಳೆಲ್ಲ ಈ ದೂರ ಪ್ರಾಚ್ಯ ಅಥವಾ ಈಸ್ಟ್ ಏಷ್ಯಾ ಎಂದು ಕರೆಯಲ್ಪಡ್ತವೆ. ಇನ್ ದ 16th century, ಕಿಂಗ್ ಜಾನ್ III ಆಫ್ ಪೋರ್ಚುಗಲ್ ಕಾಲ್ಡ್ ಇಂಡಿಯಾ ಎ ರಿಚ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕಂಟ್ರಿ ಇನ್ ದ ಫಾರ್ ಈಸ್ಟ್.
ಅವನು ದಕ್ಷಿಣ ಏಷ್ಯಾದ ರಾಷ್ಟ್ರವಾಗಿ ಗುರುತಿಸಲ್ಪಡ್ತಕ್ಕಂಥ ಭಾರತವನ್ನು ಕೂಡ ಈಸ್ಟ್ ಏಷ್ಯಾ ಎಕ್ಸ್ಟ್ರೀಮೋ ಓರಿಯಾಂಟೆ ಎಂದು ಗುರುತಿಸಲ್ಪಡ್ತಾನೆ. ದ ಟರ್ಮ್ ವಾಸ್ ಪಾಪ್ಯುಲರೈಸ್ಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಬ್ರಿಟಿಷ್ ಎಂಪೈರ್ ಆಸ್ ಎ ಬ್ಲ್ಯಾಂಕೆಟ್ ಟರ್ಮ್ ಫಾರ್ ಲ್ಯಾಂಡ್ಸ್ ಟು ದ ಈಸ್ಟ್ ಆಫ್ ಬ್ರಿಟಿಷ್ ಇಂಡಿಯಾ. ಬ್ರಿಟಿಷರ ಕಾಲದಲ್ಲಿ, ಬ್ರಿಟಿಷ್ ಇಂಡಿಯಾ ಆಳ್ವಿಕೆಯ ಕಾಲಾವಧಿಯಲ್ಲಿ ಬ್ರಿಟಿಷರ ಭಾರತ ಕಾಲೋನಿಯಾಗಿದ್ದ ಕಾಲದಲ್ಲಿ ಭಾರತದಿಂದ ಪೂರ್ವದಲ್ಲಿರ್ತಕ್ಕಂಥ ದ್ವೀಪ ಸಮೂಹಗಳನ್ನು ಒಟ್ಟಾರೆಯಾಗಿ ಈಸ್ಟ್ ಏಷ್ಯಾ ಅಂತ ಕರೆಯುತ್ತಿದ್ದರು. ಇನ್ ಪ್ರೀ-ವರ್ಲ್ಡ್ ವಾರ್ ಫಸ್ಟ್ ಯುರೋಪಿಯನ್ ಜಿಯೋಪಾಲಿಟಿಕ್ಸ್, ದ ನಿಯರ್ ಈಸ್ಟ್ ರೆಫರ್ ಟು ದ ರಿಲೇಟಿವ್ಲಿ ನಿಯರ್ ಬೈ ಲ್ಯಾಂಡ್ಸ್ ಆಫ್ ದ ಒಟ್ಟಮನ್ ಎಂಪೈರ್. ದ ಮಿಡಲ್ ಈಸ್ಟ್ ಡಿನೋಟೆಡ್ ನಾರ್ತ್ ವೆಸ್ಟರ್ನ್ ಸೌತ್ ಏಷ್ಯಾ ಅಂಡ್ ಸೆಂಟ್ರಲ್ ಏಷ್ಯಾ, and the Far East meant countries along the Western Pacific Ocean and the Eastern Indian Ocean. Many European languages have analogous terms such as the French Extreme Oriente, Spanish Lejano Oriente. ಹೀಗೆ ಮೊದಲನೇ ಮಹಾಯುದ್ಧಕ್ಕಿಂತ ಮುಂಚಿನ ಅವಧಿಯಲ್ಲಿ ಈ ಪೂರ್ವ ಪೆಸಿಫಿಕ್ ಓಷನ್ ಅಂದರೆ ಪಶ್ಚಿಮದ ಭಾಗ, ಪೆಸಿಫಿಕ್ ಸಾಗರದ ಪೂರ್ವ ಪಶ್ಚಿಮ ಭಾಗ ಮತ್ತು ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರದ ಪೂರ್ವ ಭಾಗದಲ್ಲಿರ್ತಕ್ಕಂತಹ ಒಂದು ಪ್ರಮುಖವಾದಂಥ ದೇಶಗಳನ್ನು ಈ ರೀತಿಯ ಈಸ್ಟ್ ಏಷ್ಯಾ ಅಥವಾ ಫಾರ್ ಈಸ್ಟ್ ಏಷ್ಯಾ ಎಂದು ಗುರುತಿಸಲಾಗ್ತಿತ್ತು. ವಾಟ್ ಈಸ್ ಕನ್ಸಿಡರ್ಡ್ ಫಾರ್ ಈಸ್ಟ್ ಏಷ್ಯಾ? ಟೋಟಲಿ ಫಾರ್ ಈಸ್ಟ್ ಇನ್ ದ ಮೋಸ್ಟ್ ರಿಸ್ಟ್ರಿಕ್ಟೆಡ್ ಸೆನ್ಸ್, ಬಹಳ ಸೀಮಿತ ಅರ್ಥದಲ್ಲಿ ರೀಜಿಯನ್ ಕಂಪ್ರೈಸಿಂಗ್ ದ ಕಂಟ್ರೀಸ್ ಆಫ್ ಈಸ್ಟ್ ಏಷ್ಯಾ, ನೇಮ್ಲಿ ಚೀನಾ, ಜಪಾನ್, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಮಂಗೋಲಿಯಾ ಆ್ಯಂಡ್ ತೈವಾನ್ ಆ್ಯಂಡ್ ದ ಈಸ್ಟರ್ನ್ ಮೋಸ್ಟ್ ಪೋರ್ಷನ್ ಆಫ್ ರಷ್ಯಾ, ಸೈಬೀರಿಯಾ. ಈ ರಷ್ಯನ್ ಸೈಬೀರಿಯಾ. ಓಕೆ. ಕಲ್ಚರಲ್ ಆಸ್ ವೆಲ್ ಆಸ್ ಜಿಯೋಗ್ರಫಿಕ್ ಮೀನಿಂಗ್. ಸಿಗ್ನಿಫಿಕೆಂಟ್ಲಿ ದ ಟರ್ಮ್ ಇವೋಕ್ಸ್ ಕಲ್ಚರಲ್ ಆಸ್ ವೆಲ್ ಆಸ್ ಜಿಯೋಗ್ರಫಿಕ್ ಸೆಪರೇಷನ್. ಇದು ಭೌಗೋಳಿಕವಾಗಿ ಒಂದು ವಿಶಿಷ್ಟವಾದಂಥ ವಿಭಿನ್ನವಾದಂತಹ ಒಂದು ಭೌಗೋಳಿಕ ಇದು ಏಷ್ಯಾದ ಭಾಗವೇ ಆದರೂ ಕೂಡ ಭೌಗೋಳಿಕವಾಗಿ ಒಂದು ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ಜಿಯೋಗ್ರಫಿಕಲಿ ಆ್ಯಂಡ್ ಕಲ್ಚರಲಿ ಇಟ್ ಈಸ್ ಒನ್ ಆಫ್ ದ ಸಪರೇಟೆಡ್ ಆ್ಯಂಡ್ ಡೈವರ್ಸಿಟಿ ಇನ್ಕ್ಲೂಡೆಡ್ ಲ್ಯಾಂಡ್. This combination of cultural and geographical subjectively was well illustrated in 1939 by Robert Menzies, a Prime Minister of then Australia. Cultural as well as geographical meaning, when Europeans traveled far to the east to reach Cathay, Japan and the Indies, they naturally gave those distant regions the general name ಫಾರ್ ಈಸ್ಟ್. ಇದನ್ನು ಯುರೋಪಿಯನ್ನರು ಈ ರೀತಿ ಒಂದು ಸಾಮಾನ್ಯ ಅರ್ಥದಲ್ಲಿ ಫಾರೆಸ್ಟ್ ಎಂಬ ಒಂದು ಪದವನ್ನು ಕೊಡ್ತಾರೆ. ಅಮೇರಿಕನ್ಸ್ ಹೂ ರೀಚ್ ಚೀನಾ, ಜಪಾನ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ ಬೈ ಸೇಲ್ ಆ್ಯಂಡ್ ಸ್ಟೀಮ್ ಅಕ್ರಾಸ್ ದ ಪೆಸಿಫಿಕ್ ಕೋಲ್ಡ್ ವಿತ್ ಈಕ್ವಲ್ ಲಾಜಿಕ್ ಹ್ಯಾವ್ ಕಾಲ್ಡ್ ದಟ್ ಏರಿಯಾ ದ ಫಾರ್ ವೆಸ್ಟ್. Important forest countries. The most important forest countries, the first among the one, China. As one of the four great ancient civilizations, China is an old country full of beauty and fascination. She has 56 ethnic groups, complex and varied terrains, rich and diverse natural resources, long and brilliant history and culture, magnificent and enhancing sceneries. These are tempting visitors all over the world to witness her strength, beauty and impossible hard language Mandarin. China, with a population of about more than 1.3 billion, Chinese people are made up of Han clan, 91.59% of the total population, and also 55 ethnic minorities like Mongolian, Zhuang, etc. China, located in the east of the Asia and on the western bank of the Pacific Ocean, China covers an area of 9.6 million square kilometers, nearly 37,06,581 square miles, just third to the Russia and Canada. The China geographically and physically in land area third largest in the world. The first largest in the geographically Russia, and second Canada, and third China, and fourth one North America, and fifth one Brazil, and sixth one Brazil, fifth one Australia, and finally seventh largest country India. Extending across 6 climate zones: equatorial belt, tropical zone, subtropical zone, warm temperate zone, cold zone. The climate of China is complex and diverse.
The Chinese capital city is Beijing. From the first dynasty, Xia, 21st to 16th century BC, China is a country with 5,000 years of civilization, creating glorious science and culture. China is the first country in the world to raise silkworms and produce silks. The four great inventions of China, printing paper, making gunpowder, printing technique, and compass, have ever played a major role in advancing world civilization. Important forest countries, another one of the important one, Japan. Japan is an island country laying off the east coast of Asia. It consists of a great string of islands in the northeast south to southeast arc that stretches for approximately 1500 miles, nearly 2500 kilometers, through the western North Pacific Ocean. Nearly the entire land area is taken up by the country's four main islands from north to south. These are Hokkaido, Honshu, Shikoku, and Kyushu. Honshu is the largest of the four, followed in size by Hokkaido, Kyushu, Shikoku. The capital city, Tokyo, it is come in the area of central Honshu, the national capital. Tokyo, it is the largest city in respect of population. More than 3 crore people lived in Tokyo. Japan is an island nation in the East Asia, located in the Pacific Ocean. It borders China, North Korea, South Korea, Russia, Taiwan, the Sea of Japan, the Sea of Okhotsk, and the East China Sea. It is an archipelago of 6,852 islands, most of which are mountainous and many are volcanic. ಸೊ ಹೀಗೆ ಈ ಒಂದು ತರಗತಿನ ಪ್ರಮುಖವಾಗಿ ನಾವು ಮುಂದಿನ ಅಧ್ಯಾಯದಲ್ಲಿ ಸುಮಾರು 30 ಅವಧಿಗಳನ್ನು ನಾವು ಚೀನಾ ಮತ್ತು ಜಪಾನುಗಳ ಬಗ್ಗೆ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳು. ಹಾಗಾಗಿ ಈ ದೂರ ಪ್ರಾಚ್ಯ ಅಥವಾ ಇವತ್ತು ಏನು ಈಸ್ಟ್ ಏಷ್ಯಾ ಅಂತ ಕರಿತೀವಿ, ಆ ಈಸ್ಟ್ ಏಷ್ಯಾದ ಎರಡು ಪ್ರಮುಖ ರಾಷ್ಟ್ರಗಳು ಅಂದರೆ ಅದು ಚೀನಾ ಮತ್ತು ಜಪಾನ್. ಇವುಗಳ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾವು ಹೆಚ್ಚಿನ ವಿವರವಾಗಿ ಅಲ್ಲಿಯ ರಾಜಕೀಯ, ಅಲ್ಲಿಯ ಆರ್ಥಿಕ ಬೆಳವಣಿಗೆ, ಅಲ್ಲಿಯ ನಾಯಕತ್ವ ಇವುಗಳನ್ನು ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು. ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ.